ಯಾವ ಮುಖ ಇಟ್ಕೊಂಡು ಮಾಡ್ತಾರೆ ಕನ್ನಡ ಮುಖ ನೋಡ್ಕೊಂತ ಹೇಳ್ರಿ BJP ಅವ್ರಿಗೆ ಹೋಗಿ ಕನ್ನಡಿಯಲ್ಲಿ ಮುಖ ನೋಡ್ಕೊಂತ ಹೇಳ್ರಿ ಎಲ್ಲಾರು ಮೋದಿ ಮುಖ ನೋಡಿ ಮೋದಿಗೆ ನಮಸ್ಕಾರ ಮಾಡಿರಿ ಅಂತ ಹೇಳ್ರಿ ಅವ್ರಿಗೆ 50 ರೂಪಾಯಿ ಸಿಲಿಂಡರ್ ರೇಟ್ ಜಾಸ್ತಿ ಆಗ್ಯದ ಡೀಸೆಲ್ ರೇಟ್ ಪೆಟ್ರೋಲ್ ರೇಟ್ ಅವ್ರು ಜಾಸ್ತಿ ಮಾಡಿದಾರೆ ಅಲ್ಲಿ ಅದನ್ನ ಬಿಡಪ್ಪ 50 ರೂಪಾಯಿ ಇದು ಸಿಲಿಂಡರ್ ರೇಟ್ ಜಾಸ್ತಿ ಮಾಡಿದಾರಲ್ಲ 400 ಇದ್ದು 1200 ಆಯಿತು ಈಗ ಮತ್ತೆ 50 ರೂಪಾಯಿ ಜಾಸ್ತಿ ಮತ್ತೆ ಪೆಟ್ರೋಲ್ ಡೀಸೆಲ್ ರೇಟ್ ಅದನ್ನ ಕೇಳ್ರಿ ಅದಕ್ಕೆ BJP ಅವ್ರಿಗೆ ಅವರು ಹೋರಾಟ ಮಾಡೋದು ಕರೆಕ್ಟ್ ಅದ ಅವ್ರಿಗೆ ಹೋರಾಟ ಕಾಂಗ್ರೆಸ್ ವಿರುದ್ಧ ಬೇಡ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ವಿರುದ್ಧ ಹೋರಾಟ ಮಾಡ್ರಿ ಅಂತೇಳಿ ನಾನು ಸಲಹೆ ಕೊಡ್ತೀನಿ ಸರ್ ಈಗ ಸರ್ ಬಿಜಾಪುರದಾಗ ಏನೇ ಸರ್ ಯತ್ನಾಳ್ ವಿರುದ್ಧ ಒಂದು ಆಡಿಯೋ ಬಂದಿದ ತಕ್ಷಣ ಒಂದು ಆತಂಕ ಇದೆ ಸರ್ ಜನರಿಗೆ ನೋಡಿ ಕಾನೂನು ಎಲ್ಲರಿಗೂ ಅನ್ವಯ ಆಗ್ತದೆ ಯತ್ನಾಳ್ ಅವರು ಇವತ್ತೊಂದು ದಿವಸ ಏನು ಮಾತನಾಡಿದಾರ ಮುಸ್ಲಿಂ ಪೈಗಂಬರ್ ಬಗ್ಗೆ ಅದು ಕೂಡ ಅವರು ಮಾತನಾಡಬಾರ್ದಾಗಿತ್ತು ಅದು ಸರಿಯಾದದ್ದಲ್ಲ ಯಾವುದೇ ಧರ್ಮವನ್ನು ಹೇಳಿಸಿ ಬೈಯುವಂಥದ್ದು ಮತ್ತು ಯತ್ನಾಳ್ ಅವ್ರ ಮೇಲೆ ಏನು ಥ್ರೆಟ್ ಮಾಡಿದಾರಲ್ಲ ಅದು ಕೂಡ ತಪ್ಪು SP ಅವ್ರ ಜೊತೆ ಮಾತನಾಡಿದ್ದೇನೆ ಎರಡೂ ಇದರಲ್ಲಿ ಒಂದು ದಿವಸ ಕೇಸಸ್ ಆಗ್ತದೆ ತನಿಖೆ ಆಗ್ತದೆ ಅವ್ರಿಗೇನು ಸೂಕ್ತ ಪ್ರೊಟೆಕ್ಷನ್ ಕೊಡ್ತೀವಿ ಆದರೆ ಯತ್ನಾಳ್ ಅವರು ಇದೆಲ್ಲವನ್ನು ಕೂಡ ತಾವೇ ಆಹ್ವಾನಿಸುವಂಥದ್ದು ಮೈ ಮೇಲೆ ಹಾಕ್ಕೊಳ್ಳುವಂಥದ್ದು ದೇವ್ರ ಬಾಯಿ ಕೊಟ್ಟನೋ ಏನು ಬೇಕಾದ ಮಾತನಾಡಿ ಇವತ್ತು ದಿವಸ ಮೈ ಮೇಲೆ ಹಾಕ್ಕೊಳ್ಳುವಂಥದ್ದು ಇದರರ್ಥ ನಾನು ಅವ್ರ ಮೇಲೆ ಏನು ಇದು ಮಾಡಿದ ಅದನ್ನು ನಾನು ಡಿಫೆಂಡ್ ಮಾಡ್ಕೋತಾ ಇಲ್ಲ ಅದಕ್ಕೆ ತನಿಖೆ ಆಗ್ತದೆ ಅವ್ರಿಗೆ ಸೂಕ್ತ ರಕ್ಷಣೆ ಕೊಡ್ತೀವಿ ಆದರೆ ಯತ್ನಾಳ್ ಅವರು ಇಂಥ ಮಾತಾಡೋದು ಕೂಡ ಬಂದ್ ಮಾಡಬೇಕು ಪೈಗಂಬರನ್ನ ಬೈಯುವಂಥದ್ದು ಇದು ಮಾಡುವಂಥದ್ದು ಯಾಕಂದ್ರೆ ಅವ್ರಿಗೂ ಭಯ ಅದ ಅವರು ಬೈತಾರೆ ಭಾಳ ಕೆಟ್ಟ ಬೈದಿದ್ದಾರೆ ಮೊನ್ನೆ ನಿಮ್ಗೆ ಒಬ್ರಿಗೆ ಬೈಯಕ್ಕೆ ಬರಲ್ಲ ಅವ್ರಿಗೂ ಬೈಯಕ್ಕೆ ಬರ್ತದೆ ಅದಕ್ಕೆ ನಾನು ಸಲಹೆ ಕೊಡ್ತೀನಿ ಯತ್ನಾಳ್ ಅವರ ನೀವು ಒಂದು ಒಳ್ಳೆ ಮಂತ್ರದಿಂದ ಬಂದಂಥವ್ರು ಎಲ್ಲ ಇತಿಹಾಸ ನಿಮ್ಮಲ್ಲಿ ಹಿನ್ನೆಲೆ ಇದೆ ಈಗ ರಾಜಕೀಯವಾಗಿ ಮಾತಾಡೋದು ಬೇರೆ ಟೀಕೆ ಟಿಪ್ಪಣಿಗಳು ಬೇರೆ ಆದರೆ ಈ ರೀತಿ ನೀವು ಹಗುರವಾಗಿ ದೇವ್ರ ಬಗ್ಗೆ ಅವರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಕೊಡುವಂಥದ್ದು ಇದೆಲ್ಲನೂ ಕೂಡ ಮಾತನಾಡಬಾರ್ದು ಈಗ ಅವ್ರು ಮಾತಾಡಿದ ನಿಮ್ಮ ಮರ್ಯಾದೆ ಏನು ಉಳಿತದೆ ಅದಕ್ಕೆ ಅವರಿಗೆ ಪ್ರೊಟೆಕ್ಷನ್ ಕೊಡುವಂಥದ್ದು ಎಲ್ಲನೂ ಕೂಡ ಆಗ್ತದೆ ಎಂದು ಅವ್ರಿಗೆ ನಾವು ಸೂಕ್ತವಾದಂಥ SP ಹೇಳಿದ್ದೀನಿ ಪ್ರೊಟೆಕ್ಷನ್ ಕೊಡ್ತೀವಿ ಮತ್ತು ಅದನ್ನು ಯಾರ್ಯಾರು ಅಂತ ಅವ್ರು ತಿಂದು ಕೊಲೆ ಮಾಡುವಂಥ ಹಂತಕ್ಕೆ ಹೋಗ್ತೀವಿ ಅಂತಂದವರು ಅವ್ರ ಮೇಲೆ ನಿಶ್ಚಿತವಾಗಿ ಅವ್ರ ಮೇಲೆ ಕ್ರಮ ಕೈ ಕೊಡ್ತೀವಿ ಅದು ಯತ್ನಾಳ್ ಅವರು ಕೂಡ ಇದನ್ನು ಬಂದ್ ಮಾಡಬೇಕು ಸರಿಯಾದದ್ದಲ್ಲ ಶೋಭೆ ತರುವಂಥದ್ದಲ್ಲ ಇನ್ನಾದರೂ ಅರ್ಥ ಮಾಡಿಕೊಡ್ರಿ ಯಾವ ಮುಖ ಇಟ್ಕೊಂಡು ಮಾಡ್ತಾರೆ ಕನ್ನಡ ಮುಖ ನೋಡ್ಕೊಂತ ಹೇಳ್ರಿ BJP ಅವ್ರಿಗೆ ಹೋಗಿ ಕನ್ನಡಿಯಲ್ಲಿ ಮುಖ ನೋಡ್ಕೊಂತ ಹೇಳ್ರಿ ಎಲ್ಲಾರು ಮೋದಿ ಮುಖ ನೋಡಿ ಮೋದಿಗೆ ನಮಸ್ಕಾರ ಮಾಡಿರಿ ಅಂತ ಹೇಳ್ರಿ ಅವ್ರಿಗೆ 50 ರೂಪಾಯಿ ಸಿಲಿಂಡರ್ ರೇಟ್ ಜಾಸ್ತಿ ಆಗ್ಯದ ಡೀಸೆಲ್ ರೇಟ್ ಪೆಟ್ರೋಲ್ ರೇಟ್ ಅವ್ರು ಜಾಸ್ತಿ ಮಾಡಿದಾರೆ ಅಲ್ಲಿ ಅದನ್ನ ಬಿಡಪ್ಪ 50 ರೂಪಾಯಿ ಇದು ಸಿಲಿಂಡರ್ ರೇಟ್ ಜಾಸ್ತಿ ಮಾಡಿದಾರಲ್ಲ 400 ಇದ್ದು 1200 ಆಯಿತು ಈಗ ಮತ್ತೆ 50 ರೂಪಾಯಿ ಜಾಸ್ತಿ ಮತ್ತೆ ಪೆಟ್ರೋಲ್ ಡೀಸೆಲ್ ರೇಟ್ ಅದನ್ನ ಕೇಳ್ರಿ ಅದಕ್ಕೆ BJP ಅವ್ರಿಗೆ ಅವರು ಹೋರಾಟ ಮಾಡೋದು ಕರೆಕ್ಟ್ ಅದ ಅವ್ರಿಗೆ ಹೋರಾಟ ಕಾಂಗ್ರೆಸ್ ವಿರುದ್ಧ ಬೇಡ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ವಿರುದ್ಧ ಹೋರಾಟ ಮಾಡ್ರಿ ಅಂತೇಳಿ ನಾನು ಸಲಹೆ ಕೊಡ್ತೀನಿ ಸರ್ ಈಗ ಸರ್ ಬಿಜಾಪುರದಾಗ ಏನೇ ಸರ್ ಯತ್ನಾಳ್ ವಿರುದ್ಧ ಒಂದು ಆಡಿಯೋ ಬಂದಿದ ತಕ್ಷಣ ಒಂದು ಆತಂಕ ಇದೆ ಸರ್ ಜನರಿಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ